ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ರು. ಬಿಜೆಪಿ ನಾಯಕರು ಉದ್ಯೋಗ ಭರ್ತಿ ಯಾಕೆ ಮಾಡಲಿಲ್ಲಪ್ಪ ನಮ್ಮೇಲೆ ಕೇಳ್ತಾ ಇದ್ದಾರಲ್ಲ. ಇವರೆಲ್ಲ ಇದರಲ್ಲಿ ಸರ್ಕಾರ ಇತ್ತಲ್ಲ, ಯಾಕೆ ಮಾಡಲಿಲ್ಲ ಇವರು? ನಾವು ಖಾಲಿ ಇರುವಂತಹ ಉದ್ಯೋಗವನ್ನು ಭರ್ತಿ ಮಾಡ್ತಾ ಇದ್ದೇವೆ. ಉದ್ಯೋಗ ಭರ್ತಿ ಮಾಡಲಿಕ್ಕೆ ಒಳ ಮೀಸಲಾತಿ ಸಮಸ್ಯೆ ನಮಗೆ ಇತ್ತು. ನಮ್ಮ ಇಲಾಖೆಯದ್ದು ಉದ್ಯೋಗ ಭರ್ತಿಗೆ ಕರೆದಿದ್ದೇವೆ ನಾವು. ನೇಮಕಾತಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಪಷ್ಟನೆ ಇದು. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಆಗಲೇ PSCಗೆಲ್ಲ ಕೊಟ್ಟಿದ್ದೀವಿ. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ರು. ಬಿಜೆಪಿ ನಾಯಕರು ಉದ್ಯೋಗ ಭರ್ತಿ ಯಾಕೆ ಮಾಡಲಿಲ್ಲಪ್ಪ ನಮ್ಮೇಲೆ ಕೇಳ್ತಾ ಇದ್ದಾರಲ್ಲ. ಇವರೆಲ್ಲ ಇದರಲ್ಲಿ ಸರ್ಕಾರ ಇತ್ತಲ್ಲ, ಯಾಕೆ ಮಾಡಲಿಲ್ಲ ಇವರು? ನಾವು ಖಾಲಿ ಇರುವಂತಹ ಉದ್ಯೋಗವನ್ನು ಭರ್ತಿ ಮಾಡ್ತಾ ಇದ್ದೇವೆ. ಉದ್ಯೋಗ ಭರ್ತಿ ಮಾಡಲಿಕ್ಕೆ ಒಳ ಮೀಸಲಾತಿ ಸಮಸ್ಯೆ ನಮಗೆ ಇತ್ತು. ನಮ್ಮ ಇಲಾಖೆಯದ್ದು ಉದ್ಯೋಗ ಭರ್ತಿಗೆ ಕರೆದಿದ್ದೇವೆ ನಾವು. ನೇಮಕಾತಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಪಷ್ಟನೆ ಇದು. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಆಗಲೇ PSCಗೆಲ್ಲ ಕೊಟ್ಟಿದ್ದೀವಿ. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ